ಫೈನಲ್ನಲ್ಲಿರುವಾಗ ಗಿಲ್ಲಿ ನಟನಿಗೆ ಹನುಮಂತನ ಬಲ ಸಿಕ್ಕಿದೆ. ಮಾತಿನ ಮಲ್ಲನ ಮೋಡಿಗೆ ಹಳೆ ಸ್ಪರ್ಧಿಗಳೇ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಫೈನಲ್ನಲ್ಲಿರುವ ಗಿಲ್ಲಿಗೆ ಹನುಮಂತನ ಬಲ, ಮಾತಿನ ಬಲ್ಲನ ಮೋಡಿಗೆ ಹಳೆ ಸ್ಪರ್ಧಿಗಳೇ ಫಿದಾ ಆಗಿದ್ದಾರೆ. ಜನರ ಮನಸ್ಸನ್ನು ಗೆದ್ದಿದ್ದ ಹನುಮಂತ ಗಿಲ್ಲಿಗೆ ಜೈ ಜೈ. ಗಿಲ್ಲಿ ನಟರ ಪರ ಬ್ಯಾಟ್ ಬೀಸಿದ ಹನುಮಂತ ಲಮಾಣಿ. ಪಳಾರ್ಗಾಗಿ ವೋಟ್ ಅಪೀಲ್ ಮಾಡಿದ ಮಾಜಿ ಸ್ಪರ್ಧಿ. ಬಿಗ್ ಬಾಸ್ 11ರ ವಿನ್ನರ್ ಹನುಮಂತನಿಂದ ಗಿಲ್ಲಿಗೆ ವಿಶ್ ಅನ್ನ ಮಾಡಲಾಗಿದೆ. ಓಪನ್ ಸ್ಟೇಜ್ ನಲ್ಲಿ ಹನುಮಂತ ಲಮಾಣಿ ಸಪೋರ್ಟ್ ಸೂಚಿಸಿದ್ದಾರೆ. ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದೀರಿ, ನಿಮ್ಮ ಓಟು ಯಾರಿಗೆ ಎಂದು ಕೇಳಿದ ಹನುಮಂತ, ಜನರ ಕಡೆಯಿಂದ ಗಿಲ್ಲಿ ಗಿಲ್ಲಿ ಎಂದು ಘೋಷಣೆ ಬಂದಿರುವಂತದ್ದು. ಆಡಿಯನ್ಸ್ಗೆ ಥಮ್ಸ್ ಅಪ್ ಮಾಡಿದ ಹನುಮಂತ ಲಮಾಣಿ ಬೆಂಬಲಕ್ಕೆ ಗಿಲ್ಲಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಇದೀಗ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥ ಮಾತಿದೆ. ಹೀಗಾಗಿ ಮಾತಿನ ಮಲ್ಲ ಗಿಲ್ಲಿಯ ಮೋಡಿಗೆ ಈಗ ಹಳೆ ಸ್ಪರ್ಧಿಗಳು ಕೂಡ ಫಿದಾ ಹಾಕಿದ್ದಾರೆ. ಜನರ ಮನಸ್ಸನ್ನ ಗೆದ್ದಿದ್ದ ಹನುಮಂತು ಗಿಲ್ಲಿಗೆ ಈಗ ಜೈ ಜೈ ಎಂದಿದ್ದಾರೆ. ಗಿಲ್ಲಿ ನಟನ ಪರ ಬ್ಯಾಟ್ ಬೀಸಿದ ಹನುಮಂತ ಲಮಾಣಿ. ಪಳಾರ್ಗಾಗಿ ಓಟ್ ಅಪೀಲ್ ಮಾಡಿದ ಮಾಜಿ ಸ್ಪರ್ಧಿ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತನಿಂದ ವಿಶ್. ಇದೀಗ ಪಳಾರ್ ಗಿಲ್ಲಿಗೆ ಓಪನ್ ಸ್ಟೇಜ್ ನಲ್ಲಿ ಹನುಮಂತ ಲಮಾಣಿ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದೀರೋ ಇಲ್ವೋ, ನಿಮ್ಮ ಓಟು ಯಾರಿಗೆ ಎಂದು ಹನುಮಂತು ಕೇಳಿದ್ದಾನೆ. ಜನರ ಕಡೆಯಿಂದ ಗಿಲ್ಲಿ ಗಿಲ್ಲಿ ಎಂದು ಘೋಷಣೆಯಲ್ಲಿ ಬರ್ತಾ ಇದ್ದಂತೆ ಆಡಿಯನ್ಸ್ಗೆ ಥಮ್ಸ್ ಅಪ್ ಮಾಡಿದ ಹನುಮಂತ ಲಮಾಣಿ. ಇದೀಗ ಎಷ್ಟು ಬಿಗ್ ಬಾಸ್ 11ರ ವಿನ್ನರ್ ಆದಂತ ಹನುಮಂತ ಲಮಾಣಿ ಇದೀಗ ಗಿಲ್ಲಿಗೆ ವಿಶ್ ಮಾಡಿದ್ದಾರೆ. ಓಪನ್ ಸ್ಟೇಜ್ ಅಲ್ಲಿ ನಿಂತು ಗಿಲ್ಲಿಗೆ ವಿಶ್ ಮಾಡಿರುವಂತದ್ದು. ಬಿಗ್ ಬಾಸ್ ನೋಡ್ತಿದ್ರೋ ಇಲ್ವೋ ಅಂತ ಪ್ರಶ್ನೆ ಕೇಳಿದಂತ ಹನುಮಂತು ಇದೀಗ ಜನರು ಕೂಡ ಅಲ್ಲಿ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ. ಗಿಲ್ಲಿ ಗಿಲ್ಲಿ ಅಂತ ಘೋಷಣೆ ಬಂದ ತಕ್ಷಣ ಅಲ್ಲಿ ನಿಮ್ಮ ವೋಟ್ ಯಾರಿಗೆ ಅನ್ನುವಂಥದ್ದು, ಅಂದ್ರೆ ಗಿಲ್ಲಿಗೆ ಜೈ ಜೈ ಅನ್ನುವಂಥ ಒಂದು ಮಾತನ್ನ ಸಹಿತ ಆಡಿದ್ದಾರೆ. ಅಂದ್ರೆ ಎಷ್ಟೋ ಮಟ್ಟಿಗೆ ಗಿಲ್ಲಿಯ ಫ್ಯಾನ್ಸ್ ಇದೀಗ ಎಲ್ಲೆಡೆ ಕೂಡ ಹಬ್ಕೊಂಡಿದ್ದಾರೆ, ಎಲ್ಲೆಡೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಾದ್ಯಂತ. ಇನ್ನು ಹನುಮಂತು ಸಹಿತ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಿಗ್ ಬಾಸ್ಗೆ ಎಂಟ್ರಿಯನ್ನ ಕೊಟ್ಟು ಆ ನಂತರ ಒಂದು ಬಿಗ್ ಬಾಸ್ ಕಪ್ಪನ್ನೇ ಗೆದ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅವರ ಆಟ ಸಹಿತ ಅಲ್ಲಿ ಎಷ್ಟು ಮಟ್ಟಿಗೆ ಮೋಡಿಯನ್ನ ಮಾಡಿತ್ತು ಜನರಿಗೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಗಿಲ್ಲಿ ನಟನಿಗೂ ಸಹಿತ ಅದೇ ರೀತಿಯಾಗಿ ತನ್ನ ಮಾತಿನಿಂದ ಎಲ್ಲರನ್ನ ಮೋಡಿ ಮಾಡಿದ್ದಾನೆ. ಎಲ್ಲರೂ ಕೂಡ ಫಿದಾ ಆಗ್ಬಿಟ್ಟಿದ್ದಾರೆ ಗಿಲ್ಲಿಯ ಮಾತಿಗೆ. ಹೀಗಾಗಿ ಎಲ್ಲೆಡೆ ಕೂಡ ಫ್ಯಾನ್ಸ್ ಕೂಡ ಹಬ್ಕೊಂಡಿರುವಂಥದ್ದು. ಹಾಗಾದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆದಂತಹ ಹನುಮಂತು ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. ಬಿಗ್ ಬಾಸ್ ನೋಡಕ್ತಿರಲ್ಲ, ನಿಮ್ಮ ಮಾತು ಯಾರಿಗೆ? ಎಲ್ಲರೂ ಬಿಗ್ ಬಾಸ್ ನೋಡಕ್ತಿರಲ್ಲ, ನಿಮ್ಮ ಮಾತು ಯಾರಿಗೆ? ಎಲ್ಲರೂ ಬಿಗ್ ಬಾಸ್ ನೋಡಕ್ತಿರಲ್ಲ, ನಿಮ್ಮ ಮಾತು ಯಾರಿಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಇದೀಗ ಎಲ್ಲೆಡೆ ಕೂಡ ಗಿಲ್ಲಿಯ ಹವಾ ಹೆಚ್ಚಾಗಿದೆ. ಅದರಂತೆ ಮಾಜಿ ಸ್ಪರ್ಧಿ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ್ ಸಹಿತ ಗಿಲ್ಲಿ ಬಗ್ಗೆ ಮಾತನಾಡಿರುವಂತದ್ದು. ಏನೆಲ್ಲ ಮಾಹಿತಿ ಇದೆ ರೋಜಾ ಈ ಬಗ್ಗೆ? ಎಸ್ ಅಂಜಲಿ, ಏನಂತ ಹೇಳಿದ್ರೆ ರೀಸೆಂಟ್ ಆಗಿ ನಾವು ನಮ್ಮ ಆಫೀಸ್ ನಲ್ಲೂ ಕೂಡ ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಅವರು ಗಿಲ್ಲಿ ಅವ್ರಿಗೆ ಪರವಾಗಿ ಮಾತನಾಡ್ತಂತಹ ಸಂದರ್ಭದಲ್ಲಿ ಹನುಮಂತು ಅವ್ರಿಗೆ ಕಾಲ್ ಮಾಡಿದ್ರು. ಏನ್ ಹೇಳ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಹನುಮಂತು ಹೇಳಿದ್ರು ಕೂಡ, ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ರೆ, ಯಾರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ರೆ, ರೈತರ ಮಗ ಬಡವರ ಮಗ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ಲಿ ಗಿಲ್ಲಿ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಹನುಮಂತು. ಇದೀಗ ಫೈನಲ್ ನಲ್ಲಿರುವಂತಹ ಗಿಲ್ಲಿ ನಟನಿಗೆ ಹನುಮಂತನಿಂದ ಮತ್ತೊಮ್ಮೆ ಬೆಂಬಲ ಸಿಕ್ಕಿರುವಂತದ್ದು. ಮಾತಿನ ಮಲ್ಲನ ಮೋಡಿಗೆ ಹಳೆ ಸ್ಪರ್ಧಿಗಳೇ ಫಿದಾ ಆಗಿ ಹೋಗಿದ್ದಾರೆ. ಇದೀಗ ಎಲ್ಲರ ಬಾಯಲ್ಲಿ ಕೂಡ ಗಿಲ್ಲಿ ಗಿಲ್ಲಿ ಅಂತಾನೆ ಕೇಳಿ ಬರ್ತಾ ಇದೆ. ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಹಾಗೆ ಪವಿಪೂವಪ್ಪ ಅವ್ರು ಬಂದಿದ್ರು, ಅವರಾಗಿರ್ಬೋದು, ಚೈತ್ರ ಕುಟ್ಟೂರ್ ಅವ್ರು ಬಂದಿದ್ರು ನಮ್ಮ ಆಫೀಸ್ಗೆ, ಅವರಾಗಿರ್ಬೋದು, ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಅಂತಾನೆ ಹಳೆ ಸ್ಪರ್ಧಿಗಳು ಕೂಡ ಗಿಲ್ಲಿ ಹೆಸರನ್ನೇ ಹೇಳ್ತಾ ಇದ್ದಾರೆ. ರಜತ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಎಲ್ಲರೂ ಕೂಡ
ಸೊ ಇದೀಗ ಹನುಮಂತು ಕೂಡ ಗಿಲ್ಲಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಜನರ ಮನಸ್ಸನ್ನ ಗೆದ್ದಿದಂತಹ ಹನುಮಂತು ಇದೀಗ ಗಿಲ್ಲಿಗೆ ಜೈ ಜೈ ಅಂದಿರುವಂತದ್ದು ಸಾಕಷ್ಟು ಗಿಲ್ಲಿ ಫ್ಯಾನ್ಸ್ಗೆ ಖುಷಿ ತರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟನಾಪುರ ಬ್ಯಾಟ್ ಬೀಸಿ ಮಾತನಾಡಿದ್ದಾರೆ ಹನುಮಂತ ಲಮಾಣಿ. ಸೊ ಫ್ಯಾನ್ಸ್ ಎಲ್ಲರೂ ಕೂಡ ಹರ್ಷೋದ್ಗಾರವನ್ನ ಹಾಕಿದ್ದಾರೆ. ಇನ್ನು ಪಲಾಲ್ಗಾಗಿ ವೋಟ್ ಅಪೀಲ್ ಮಾಡಿದಂತಹ ಮಾಜಿ ಸ್ಪರ್ಧಿ ಇವರು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿರುವಂತಹ ಹನುಮಂತು ಇಂದ ಕೂಡ ಇದೀಗ ಗಿಲ್ಲಿಗೆ ವಿಶ್ ಸಿಕ್ಕಿರುವಂತದ್ದು. ಇನ್ನು ಓಪನ್ ಸ್ಟೇಜ್ ನಲ್ಲೇ ಹನುಮಂತ ಲಮಾಣಿ ಅವರು ಸಪೋರ್ಟ್ ಅನ್ನ ಮಾಡಿದ್ದಾರೆ ಗಿಲ್ಲಿಗೆ. ಎಲ್ರೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀರೋ ಏನೋ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಿಮ್ಮ ವೋಟ್ ಯಾರಿಗೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಹನುಮಂತು ಅವರು ಜನರ ಕಡೆಯಿಂದ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಘೋಷಣೆಗಳು ಕೇಳಿ ಬರುತ್ತೆ. ಸೊ ಆಗ ಆಡಿಯನ್ಸ್ಗೆ ಥಮ್ಸ್ ಅಪ್ ಮಾಡಿದ್ದಾರೆ ಹನುಮಂತ ಲಮಾಣಿ ಅವರು. ಸೊ ಹನುಮಂತ ಲಮಾಣಿ ಬೆಂಬಲಕ್ಕೆ ಇದೀಗ ಗಿಲ್ಲಿ ಫ್ಯಾನ್ಸ್ ಫುಲ್ ಖುಷಿ ಆಗಿರುವಂತದ್ದು. ಸೊ ನಾವು ನೋಡ್ತಾ ಹೋದಾಗ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರನ್ನೇ ಒಬ್ಬರನ್ನ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಲಾಸ್ಟ್ ವೀಕ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಸಿಕ್ಕಿರೋದು ಒಂದಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಯಾಕಾಗಿ ಅಂತ ಹೇಳ್ಬಿಟ್ಟು ಸೊ ಕಾದ್ ನೋಡ್ಬೇಕು ಯಾರಿಗೆ ಕಪ್ ಒಲಿಯುತ್ತೆ ಅಂತ ಹೇಳ್ಬಿಟ್ಟು ವನಿತಾ. ಜೊತೆಗೆ ಈ ಹಿಂದೆ ಜಗ್ಗೇಶ್ ಅವರು ಗಿಲ್ಲಿಯನ್ನ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ಹೇಳಿದ್ರು, ಈಗ ಆಲ್ರೆಡಿ 1.5 years ಬ್ಯಾಕ್ ಅಂತ ಅನ್ಸುತ್ತೆ, ಏನಂತ ಹೇಳಿದ್ರು ಅಂತಂದ್ರೆ ಈ ಮನುಷ್ಯ ಅಂದ್ರೆ ಈ ಹುಡುಗ ಗಿಲ್ಲಿ ಹೇಗೆ ಬೆಳಿತಾನೆ ಅಂತ ಹೇಳಿದ್ರೆ ಆತನನ್ನ ಹ್ಯಾಂಡಲ್ ಮಾಡಕ್ಕೆ ಇಬ್ರು ಗಂಡನ್ಸ್ ಬೇಕು. ಆ ರೀತಿಯಾಗಿ ನಾವು 1.5 ವರ್ಷದಲ್ಲಿ ಈತ ಬೆಳೆದು ನಿಲ್ತಾನೆ ಅನ್ನುವಂತಹ ಮಾತನ್ನ ಈಗ 1.5 ವರ್ಷದ ಹಿಂದೆನೆ ಜಗ್ಗೇಶ್ ಅವ್ರು ಹೇಳಿದ್ರು. ಆ ಮಾತು ಎಲ್ಲ ಒಂದ್ ಕಡೆ ನಿಜ ಆಗತ್ತಾ ಅನ್ನುವಂತಹ ಸೂಚನೆಗಳೆಲ್ಲವೂ ಕೂಡ ಸಿಗ್ತಾ ಇದೆ. ಬಿಕಾಸ್ ಗಿಲ್ಲಿಗೆ ಸಿಗ್ತಾ ಇರುವಂತಹ ಸಪೋರ್ಟ್ ಮತ್ತೆ ಮಕ್ಕಳು ಕೂಡ ಗಿಲ್ಲಿ ಹೆಸರನ್ನ ಹೇಳ್ತಾ ಇದ್ರೆ, ಯಾವುದೇ ಮಕ್ಕಳು ಈ ಡಮಾಲ್ ಡಿಕ್ಕಿ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂತಹ ಒಂದು ಸ್ಲೋಗನ್ ಅನ್ನ ಹೇಳುತ್ತೆ. ಚಿಕ್ಕ ಪುಟ್ಟ ಮಕ್ಕಳ ಬಾಯಲು ಕೂಡ ಗಿಲ್ಲಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲ ನೋಡ್ತಾ ಹೋದ್ರೆ ಒಂದ್ ರೀತಿಯಾಗಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ ಗಿಲ್ಲಿ ಅನ್ನುವಂಥದ್ದು ಸುಳ್ಳೆ ಅಲ್ಲ. ಇನ್ ಕೇಸ್ ಬಿಗ್ ಬಾಸ್ ಕಪ್ ಗಿಲ್ಲಿಗೆ ಸಿಗದೆ ಹೋದ್ರು ಕೂಡ ಇವರು ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ ವನಿತಾ. ಸೊ ನೋಡ್ತಾ ಇರ್ಬೋದು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರತಿಯೊಂದು ಅವ್ರು ಮಾಡ್ತಕ್ಕಂಥ ಮೀಮ್ಸ್ ಆಗಿರ್ಬೋದು, ಟ್ರೋಲ್ ಪೇಜಸ್ ಅಲ್ಲಿ ಆಗಿರ್ಬೋದು, ವೈರಲ್ ಕಂಟೆಂಟ್ ಗಳಾಗಿರ್ಬೋದು, ಎಲ್ಲವೂ ಕೂಡ ಗಿಲ್ಲಿದೆ ಆಗಿರುತ್ತೆ. ಒಂದ್ ರೀತಿಯಾಗಿ ಅವ್ರು ಎಂಟರ್ಟೈನ್ ಮಾಡ್ತಾ ಇರೋದು ಯಾವುದೇ ಒಂದು ಬೇಸರ ಆಗಿ ಎಲ್ಲೋ ಒಂದ್ ಕಡೆ ಬೇಜಾರಾಗಿ ಕೂತಿರ್ತೀವಿ, ಇನ್ನೇನೋ ಒಂದಷ್ಟು ಗೊಂದಲಗಳಿರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ, ಸ್ಟ್ರೆಸ್ ಪ್ರೆಷರ್ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಗಿಲ್ಲಿ ಮಾಡ್ತಕ್ಕಂತಹ ಒಂದು ಕಾಮಿಡಿ ಅವರ ಒಂದು ಕಂಟೆಂಟ್ ನ ನೋಡ್ತಾ ಹೋದಾಗ ಒಂದ್ ರೀತಿಯಾಗಿ ಮನಸ್ಸಿಗೆ ಒಂದ್ ರೀತಿಯ ಮುದ ನೀಡುವಂಥದ್ದು, ಖುಷಿ ನೀಡುವಂಥದ್ದು. ಸೊ ಹೀಗಾಗಿ ಇಲ್ಲಿ ಎಲ್ಲರ ಮನಸ್ಸನ್ನು ಕೂಡ ಬೇಗ ತಲುಪಿದ್ರ ಅವರ ಕಂಟೆಂಟ್ ಇಂದ ಒಂದು ಅವರ ಎಂಟರ್ಟೈನ್ ಅಂದ್ರೆ ಹಾಸ್ಯದಿಂದಾಗಿ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಕೂಡ ನಾನು ವಾಕ್ಸ್ಟಾಪ್ ಮಾಡಿದ ಸಂದರ್ಭದಲ್ಲಿ ಆಟೋ ಡ್ರೈವರ್ಸ್ ನಮ್ಮ ರೈತರ ಮಗ ಗೆಲ್ಬೇಕು, ನಮ್ಮ ಮಳವಳ್ಳಿ ಮಂಡ್ಯದ ಗಂಡು ಗೆಲ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ವು ಅಂತ. ಸೊ ಇನ್ನೇನು ಕ್ಷಣಗಳನ್ನೇ ಆರಂಭ ಆಗಿದೆ. ಟ್ರೋಫಿ ಯಾರು ಒಲಿಯತ್ತೆ ಕಾದ್ ನೋಡ್ಬೇಕು. ಎಸ್, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ.